ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡ್ತೀರಿ ನೀವು. ಸಾಂಸ್ಕೃತಿಕ ಉತ್ಸವ ಮೈಸೂರು ದಸರಾ ಅಂದ್ರೆ ದಸರಾದ ಇಡೀ ಆ ಒಂದು ಧಾರ್ಮಿಕ ಪರಂಪರೆ ಏನಿತ್ತು, ಮಹಾರಾಜರಿಂದ ನಡ್ಕೊಂಡು ಬಂದ ಪರಂಪರೆ ಏನಿತ್ತು, ಅದಕ್ಕೆ ಮಸಿ ಬಳಿಯುವಂತ ಕೆಲಸ ನೀವು ಮಾಡಿದ್ರಿ. ಇದು ಮಹದೇವಪ್ಪನವರು. ನಿಮ್ಮ ಲೆಫ್ಟಿಸಮ್ ಇದ್ರೆ, ನಿಮ್ಮ ವಿಚಾರವಾದ ಇದ್ರೆ ಅದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಸಾರ್ವಜನಿಕ ಜೀವನದಲ್ಲಿ ಇವತ್ತು ಬಹುಸಂಖ್ಯಾತರ ಭಾವನೆಗೆ ಕೂಡ ಗೌರವ ಸಿಗಬೇಕಾಗುತ್ತೆ. ನೀವು ಉಸ್ತುವಾರಿ ಸಚಿವರು ಮೈಸೂರಿದ್ದು ಹೆಂಗ್ ಮಾಡಿದ್ರಿ ನೀವು ಸಾಂಸ್ಕೃತಿಕ ಉತ್ಸವ ಅನ್ನುವಂತ ಪ್ರಿಂಟ್ ಅನ್ನ? ಮೈಸೂರಿನ ದಸರಾ ಚಾಮುಂಡಿಗೆ ಸಂಬಂಧಪಟ್ಟಿತ್ತು, ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿತ್ತು. ಅಲ್ಲಿಂದ ಶುರುವಾಗುತ್ತೆ ಸಾಂಸ್ಕೃತಿಕ ಉತ್ಸವ ಅಂದ್ರೆ ಅದು ಅಲ್ಲಿ ಯುವ ದಸರಾ. ಅಲ್ಲಿ ಬೇರೆ ಕಾರ್ಯಕ್ರಮ ಕೆಳಗಡೆ ನಡೆಯುತ್ತೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಮೇಲೆ ನಡೆಯುವಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದೊಂದು ಧಾರ್ಮಿಕ ಕಾರ್ಯಕ್ರಮ. ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ನೀವು. ಈವನ್ ಕೆಳಗಡೆನು ನಾನು ದಸರಾ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ. ಸಾಂಸ್ಕೃತಿಕ ಅದು ನಿಮ್ಗೆ ಅದು ಸಾಂಸ್ಕೃತಿಕ ಅಂತ ಅನ್ಸುತ್ತೆ? ಸಾಂಸ್ಕೃತಿಕ ಮಾಡಕ್ಕೆ ನಿಮ್ಗೆ ಬೇರೆ ದಿನ ಇಲ್ಲ, ಕನ್ನಡ ರಾಜ್ಯೋತ್ಸವ ಇಲ್ಲ. ಅಪಮಾನಕ್ಕೆ ಒಂದು ಮಿತಿ ಇರಬೇಕು. ನಮ್ಮ ಸಹರಣೆಗೆ ಒಂದು ಮಿತಿ ಇದೆ. ನಿಮ್ಮ ಪೊಲೀಸರು ಎಲ್ಲಿ ಹೋಗ್ತಾರೆ? ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ. ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ. ಏನ್ ನಡ್ಸಕ್ ಹೊರಟಿದ್ದೀರಿ ನೀವು? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ. ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ. ವೋಟ್ ಬ್ಯಾಂಕ್ ಓಲೈಕೆ ಎಷ್ಟು ದಿನ ಮಾಡ್ತೀರಿ ನೀವು? ಆ ವೋಟ್ ಎಲ್ಲ ನಿಮ್ದೇ ಅಪ್ಪ. ಎಷ್ಟು ದಿನ ಮಾಡುವರಿದ್ದೀರಿ? ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ, ಒಂದು ಪರಿಮಿತಿ ನೀವು ಹಾಕೋಬೇಕು. ಆ ವೋಟ್ ಯಾರಿಗೂ ಬರಲ್ಲ, ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ. 100% ನಿಮ್ದೆ. ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು, ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ. ಚಾಮುಂಡಿಯಲ್ಲಿ ಅಪಮಾನ, ಗಣಪತಿ ಉತ್ಸವದಲ್ಲಿ ಅಪಮಾನ. ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯನವರೇ? ನಿಮ್ಮ ತುಘಲಕ್ ದರ್ಬಾರವನ್ನ, ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಏನ್ ಮಾಡ್ಕೊಳ್ತಿದ್ದೀರಿ ನೀವು? ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ, ಅದು ಭದ್ರಾವತಿ ಇರ್ಬೋದು, ಅದು ಮುಳಬಾಗಿಲು ಇರ್ಬೋದು, ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು, ರಾಜ್ಯದ ಯಾವುದೇ ಕಡೆ ಇರ್ಬೋದು, ಅಥವಾ ಮದ್ದೂರು ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ, ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರು ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ? ಅವ್ರ ಮೆರವಣಿಗೆ ಬಂದಿರುವವರು, ಅವ್ರ ಭಯೋತ್ಪಾದಕರಲ್ಲ. ಅವ್ರ ಪಿಸ್ತೂಲ್ ಹಿಡ್ಕೊಂಡು ಬಂದಿಲ್ಲ, ಅವ್ರ ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ. ಯಾರು ತಲ್ವಾರ್ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಅವರಿಗೆ ಕೇಸ್ ಹಾಕಿಲ್ಲ. ನೀವು ಕ್ಯಾಬಿನೆಟ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ. ಮೊನ್ನೆನೂ 25-30 ಕೇಸ್ ಯಾರು ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ. 60 ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು, ಅದು 25-30 ಇಂಥ ಕೇಸ್ ಇದಾವೆ. ಏನ್ ನಡೆಸಕ್ ಹೊರಟಿದ್ದೀರಿ ನೀವು? ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ? ಎಲ್ಲರನ್ನು ಈಕ್ವಲ್ ಆಗಿ ನೋಡಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ.